ಸರ್ಕಾರ ಅಂತೆ ಸರ್ಕಾರ ದುಷ್ಟ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿರತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಹನಗಳ ಬೆಲೆ ಏರಿಕೆ ಮಾಡಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಮಾಡಬೇಕಂದ್ರೆ ಎಲ್ಲ ಮೂಲದಿಂದ ನಾವು ದರ ಜಾಸ್ತಿ ಮಾಡಿ ಸರ್ಕಾರ ಕೊಟ್ಟು 10,000 ಜನರಿಂದ ವಾಪಸ್ ತರತಕ್ಕಂಥ ತಂತ್ರ ನಮಗೆ ಬೇಕಾಗಿಲ್ಲ. ಕರ್ನಾಟಕದ ಜನರು ಸ್ವಾಭಿಮಾನ ಇಟ್ಕೊಂಡ್ರು. ನಾವು ಜೀವನ ಮಾಡತಕ್ಕಂಥ ಹಾಗಾಗಿ ದಿಢೀರನ್ನ ಇವತ್ತು ಡೀಸೆಲ್ ಪೆಟ್ರೋಲ್ ದರವನ್ನ ಏರಿಸಿದ್ದಾರೆ. ಇವತ್ತು ಡೀಸೆಲ್ ಪೆಟ್ರೋಲು ಎಲ್ಲ ಜನಸಾಮಾನ್ಯರಿಗೂ ಅವಶ್ಯ ಆದಂತಹ ಒಂದು ವಸ್ತು. ಉದ್ಯಮಿಗಳಲ್ಲಿರಲಿ, ಪ್ರತಿಯೊಂದು ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಹಿತ ಪ್ರತಿಯೊಂದಕ್ಕೂ ಡೀಸೆಲ್ ಮತ್ತು ಪೆಟ್ರೋಲಿನ ಅವಶ್ಯಕತೆ ಇದೆ. ದಿಢೀರನ್ನ ಇವತ್ತು 4 ರಿಂದ 5 ರೂಪಾಯಿಯನ್ನ ಡೀಸೆಲ್ ಪೆಟ್ರೋಲಿನಲ್ಲಿ ರೇಟನ್ನು ಜಾಸ್ತಿ ಮಾಡಿ ಜನರ ಕಡೆಯಿಂದ ಕೊಳ್ಳೆ ಹೊಡೆದು ಅವರ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಹೋರಾಟ ಕರ್ನಾಟಕ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಗೌರವದಿಂದ ಅವರು ಮರ್ಯಾದೆ ಇದ್ದಿದ್ದಾದ್ರೆ ನಮ್ಮ ಪ್ರತಿಭಟನೆಗೆ ಬೆಲೆ ಕೊಟ್ಟು ಏರಿಸತಕ್ಕಂಥ ಎಲ್ಲ ಬೆಲೆಗಳನ್ನ ಕಡಿಮೆ ಮಾಡಬೇಕು. ಕೇವಲ ಪೆಟ್ರೋಲ್ ಅಂತ ಒಂದೇ ಅಲ್ಲ, ಜನಸಾಮಾನ್ಯರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳ ಮೇಲೆ ಸಹಿತ ಅಧಿಕವಾದ ತೆರಿಗೆ ಇವತ್ತು ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ಮನಗಂಡು ಇವತ್ತೇನು ನಮ್ದು ರಾಜ್ಯದಾದ್ಯಂತ ಹೋರಾಟ ನಡೀತಾ ಇದೆ. ಈ ಹೋರಾಟ ನಿರಂತರವಾಗಿ ಇರ್ತದೆ. ಇವರಿಗೇನ್ರ ಇದ್ರ ಬಗ್ಗೆ ಕರುಣೆ ಇದ್ರ, ನಮ್ಮ ಕರ್ನಾಟಕದ ಜನರ ಬಗ್ಗೆ ಅನುಕಂಪ ಇದ್ರ, ಈಗೇನು ಬೆಲೆ ಏರಿಸಿದಾರಲ್ಲ ಅವೆಲ್ಲವನ್ನು ಇಳಿಸಿ ಅವರು ಒಪ್ಕೋಬೇಕು. ಇಲ್ಲ ಸರ್ಕಾರ ನಡೆಸಲಿಕ್ಕಾಗ್ಲಿರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಜನಪರವಾದ ಸರ್ಕಾರ ಮುಂದೆ ಬಂದು ಕರ್ನಾಟಕವನ್ನು ಒಳ್ಳೆ ರೀತಿಯಿಂದ ಆಳ್ಲಿಕ್ಕೆ ಸಜ್ಜಾಗ್ತಾ ಇದೆ. ಹಾಗಾಗಿ ಈ ಪ್ರತಿಭಟನೆ ಮುಖಾಂತರ ನಾವು ಮುಂಡಗೋಡು ಮಂಡಳದಿಂದ ಒಂದು ಸಂದೇಶ ಕೊಡ್ತಾ ಇದ್ದೇವೆ. ಈ ಪ್ರತಿಭಟನೆ ಆದ ನಂತರ ಇದನ್ನು ಮನಗಂಡು ತಾವು ಏರಿಸಿದಂತಹ ಎಲ್ಲಾ ದರಗಳನ್ನ ಇಳಿಸಿದರೆ ಒಳಿತು ಇಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ. ವಿಧಾನಸೌಧಕ್ಕೆ ನುಗ್ಗಿ ಮುಖ್ಯಮಂತ್ರಿ ಕಚೇರಿಗೆ ಸಹಿತ ಮುತ್ತಿಗೆ ಹಾಕ್ತೇವೆ. ಇವತ್ತಿನ ಇವರಿಗೆ ತಿಳುವಳಿಕೆ ಜನರ ಬಗ್ಗೆ ಅನುಕಂಪ ಇದ್ದಿದ್ದರೆ ತಕ್ಷಣ ನಿರ್ಣಯ ತೆಗೆದುಕೊಂಡು ಏರಿಸಿದಂತ ಎಲ್ಲಾ ವಸ್ತುಗಳ ಬೆಲೆಗಳನ್ನ ಇಳಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು, ರಿಕ್ಷಾ ಚಾಲಕ ಸಂಘದವರು ಹಾಗೂ ಟ್ಯಾಕ್ಸಿ ಚಾಲಕ ಸಂಘದವರು ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಪತ್ರಿಕಾ ಸ್ನೇಹಿತರು ಬಂದಿದ್ದಾರೆ. ಈ ಪತ್ರಿಕಾ ಸ್ನೇಹಿತರು ಸಹಿತ ಇದನ್ನ ಬಹಳ ಸ್ವಾರಸ್ಯಕರವಾಗಿ ಬರೆದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನರ ಪರವಾಗಿ ಭಾಷಣಗಳನ್ನು ಮಾಡಿ ಮೊಸಳೆ ಕಣ್ಣೀರನ್ನು ಹಾಕಿ ಜನಪರವಾದಂತಹ ಸರ್ಕಾರವನ್ನು ನೀಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಇವತ್ತು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವುದನ್ನು ಅವರು ಸಾರ್ವಜನಿಕವಾಗಿ ಜನರಿಗೆ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಅಧಿಕಾರದ ಆಶೆಯಾಗಿ ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದು ಕೇವಲ ಕಾನೂನು ಕಾರ್ಯವನ್ನು ಹೊಂದಿಸಿ ನಾನು ನಡೆದಿದ್ದೇವೆ ಸರ್ಕಾರವನ್ನು ಹೇಳಿ 5 ಯೋಜನೆಗಳ ಹೆಸರನ್ನು ಹೇಳ್ತಾರೆ. ಅವರು ಮುಂದುವರಿತಾ ಆದರೆ ಯಾವುದೇ ಕಾರಣ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ. ಸಂಪೂರ್ಣವಾದಂತಹ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಸಾರ್ವಜನಿಕ ರಂಗದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತರಹದ ಭದ್ರತೆಗಳಿಲ್ಲದೆ ಕಾಂಗ್ರೆಸ್ ಸರ್ಕಾರಕ್ಕೆ
ಸರ್ಕಾರಕ್ಕೆ